ಈಗ ಶಿಕಾರಿಪುರನಾಗ ಕಾಂಗ್ರೆಸ್ ಅಭ್ಯರ್ಥಿ ಡಿಪಾಸಿಟ್ ಹೋಗ್ತದೆ, ಆರ್ ಅಶೋಕ್ ಕನಕಪುರನ ಡಿಪಾಸಿಟ್ ಹೋಗ್ತದೆ. ಪಾಪ ಅದು ನಮ್ಮದು ಸೋಮಣ್ಣ ಅವರು ಆರಾಮ ಆರಿಸಿ ಬರ್ತಿದ್ರಲ್ಲಿ. ಯಾವುದು ಗೋವಿಂದರಾಜನಗರ ಯಾವ್ದು ರೀ, ಹಾಂ, ಅದನ್ನು ಒಯ್ದಲ್ಲಿ ಎರಡು ಕಡೆ ನಿಂದಿರಿಸಿ ಕೆಡುತ್ತಾನೆ ಕೆಡವಿ ಅಲ್ಲಿ ಕಾಂಗ್ರೆಸ್ ಏನ್ರಿ ಶಿಕಾರಿಪುರನಾಗ 60,000 ಹೊಟ್ಟು ತಗೋತಾನ ನಾವು ಪಕ್ಷೇತರ. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿರಿ, ಅವು 8,000 ಡೆಪಾಸಿಟ್ ಹೋಗಿತ್ತು ಕಾಂಗ್ರೆಸ್. ಓನ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಈ ಕಡೆ ಜೋಡಿ ಹತ್ತ ಆ ಕಡೆ ಜೋಡಿ ಹತ್ತ 4 ಎತ್ತು ಕೂಡಿ ಹೊಡ್ಲಕ್ಕ ಅಂತ್ಯ ಇರೋದೇ ಅಂತ್ಯ ಬರ್ತದೆ. ಸ್ವಲ್ಪ ಲೋಕಸಭಾ ಕ್ರೆಡಿಟ್ ಸಂಸತ್ ಇದರಲ್ಲಿ ಸ್ಮೋಕ್ ದಾಳಿ ಪ್ರಕರಣದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ವಿಚಾರಣೆ ಮಾಡೋಂಥ ಅವಶ್ಯಕತೆ ಇಲ್ಲ ಅನ್ನೋಂಥದ್ದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಾರೆ. ಅವರೇ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ಅವ್ರು ಬೇಕು ಅಂತ ವಿಚಾರಣೆ ಮಾಡ್ತಾ ಇಲ್ಲ ಅನ್ನೋದನ್ನು ಮಾತಾಡ್ತಾರೆ. ನೋಡಿರಿ, ಸಂಸತ್ತಿನ ದಾಳಿ ಇದು ಯಾವುದೇ ಒಂದು ಪಕ್ಷ ರಾಜಕಾರಣ ಮಾಡ್ತಾರೆ. ನಾನು ಡಿಸೆಂಬರ್ 13ಕ್ಕೇನು ನಮ್ಮ ಮೇಲೇನು ಪಾಕಿಸ್ತಾನ ಭಯೋತ್ಪಾದಕರು ನಾನು ಒಳಗಿದ್ದೆ. ಅವತ್ತು ಅಟಲ್ಜಿ ಇದ್ದರು, ಅದ್ವಾನಿಯವರು ಇದ್ದರು, ಸೋನಿಯಾ ಗಾಂಧಿ ಎಲ್ಲರೂ ಒಳಗೆ ಇದ್ದೀವಿ ನಾವು. ಅದನ್ನು ನಾವು ಎಲ್ಲರೂ ಖಂಡಿಸಿದ್ದೀವಿ. ಇದೂ ನಾವು ಅದೇ ರೀತಿಯಲ್ಲಿ ಪಕ್ಷಾತೀತವಾಗಿ ಯಾರೇ ಮಾಡಿದ್ರು ಅದು ತಪ್ಪೇ. ಅದನ್ನು ರಾಜಕೀಯಕರಣಗೊಳಿಸುವಂಥದ್ದು ಈಗ ನೋಡ್ರಿ, ನಾನು ಯಾರನ್ನೂ ಸಮರ್ಥನೆ ಮಾಡ್ಕೋದಿಲ್ಲ. ಒಂದು ಮಾತು ನಿಮ್ಗೆ ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವರಿಗೆ ಒಬ್ಬ ಯಾವುದೋ BJP ಕಾರ್ಯಕರ್ತ ಕಲಬುರಗಿ ಬಂದು ನಾನು ಅಸೆಂಬ್ಲಿ ನೋಡೋದೈತೆ ಪಾಸ್ ಕೊಡ್ತಾರೋ ಇಲ್ಲೋ ನಾ ಇಟ್ಟೇ ಅವ್ರ ಪ್ರಶ್ನೆ ಮಾಡಿ. ಈಗ ನಾ MLA ಇದ್ದೀನಿ, ನಾ ಹಿಂದೆ MP ಇದ್ದೆ. ನಮ್ಮ ಲೋಕಸಭಾ ಕ್ಷೇತ್ರ ಕರ್ನಾಟಕದವ್ರು ಬರ್ತಿದ್ರು. ನಾ ಕೇಂದ್ರ ಮಂತ್ರಿ ಇದ್ದಾಗ ನನ್ನ ಮನೆಗೆ ಎಲ್ಲ ಡೆಲಿಗೇಷನ್ ಬರ್ತಿದ್ದು. ಇಲ್ಲೇ ಚೇಂಬರ್ ಆಫ್ ಕಾಮರ್ಸ್ ಕಲಬುರಗಿ ಅವ್ರು ಬಂದಿದ್ದರು, ನಮ್ಮ ರೇಷ್ಮೆ ಬೆಳೆಗಾರರು ಬಂದಿದ್ದರು, ತಂಬಾಕು ಬೆಳೆಗಾರರು ಬಂದಾಗ ನಾವು ಪ್ರಧಾನಮಂತ್ರಿಗಳ ಅಪಾಯಿಂಟ್ಮೆಂಟ್ ಕೊಡಿಸೋದು, ನಮ್ಮ ಮನೆಗೆ ಬಂದಾಗ ಚಹಾ ಕೊಡಿಸೋದು, ನಾಷ್ಟ ಮಾಡಿಸೋದು. ಅವ್ರಿಗೆ ಹೇಳಿಲ್ಲ ನಾವು ಪಾರ್ಲಿಮೆಂಟ್ ನೋಡ್ತೀನಿ ಅಂದ್ರೆ ನಾವು ಪಾರ್ಲಿಮೆಂಟ್ ಪಾಸ್ ಕೊಡ್ತೀವಿ. ಎಷ್ಟೋ ರೈತ ನಾಯಕರು ಬಂದಿದ್ದರು. ನಾನು ಆ JH ಪಟೇಲ್ರ ಮಗ ಒಬ್ಬ ರೈತವ್ರ ಒಂದು 150 ಮಂದಿಯಿಂದ ರೈತರನ್ನ ಕರ್ಕೊಂಡು ಬಂದಿಲ್ಲಿ. ನಾ ರೈಲ್ವೆ ಮಂತ್ರಿ ಇದ್ದೆ. ಇದ್ದಾಗ ನಮಗೆ ಒಂದು ಕೂಪನ್ ಕೊಡ್ಲಾಕಿತ್ತು. ನಾನು 400-500 ಮಂದಿಗೂ ರೈಲ್ವೆ ಮಿನಿಸ್ಟ್ರದೊಂದು ಫ್ರೀ. ಅವರಿಗೆ ನಾನು ದಿಲ್ಲಿದಿಂದ ಶಿವಮೊಗ್ಗಕ್ಕೆ ಬರ್ಲಕ್ಕೆ 150 ಮಂದಿಗೆ ನಾವು ಅವ್ರು ನಮ್ಮ BJP ಅವ್ರು ಇದ್ದಿದ್ದಿಲ್ಲ, ಅವರು ರೈತ ಸಂಘದವ್ರು ಇದ್ದರು. ಅದಕ್ಕೆ ರಾಜಕೀಯವಾಗಿ ಪ್ರತಾಪ್ ಸಿಂಹ ಸೆಕ್ಯೂರಿಟಿ ದೃಷ್ಟಿಯಿಂದ ನೋಡೋದು ಸೆಕ್ಯೂರಿಟಿ ಅವರು ಒಳಗೆ ಹೋಗೋರು ಒಳಗೆ ಏನು ಇಟ್ಕೊಂಡಾರ ಏನಿಲ್ಲ ಚೆಕ್ ಮಾಡ್ಯಾರ. ಯಾರು MP ಈಗ ನಾನು ನಾಳೆ ನನ್ನ ಬಲ್ಲಿ ಅವನೇ ಬಂದು ಪಾಸ್ ಕೇಳೋದು ನಾನೇ ಚೆಕ್ ಮಾಡಬೇಕು. ನಾವೆಲ್ಲ ಪಾಯಂಕ ಹಿಂಗೆ ಹಿಡ್ಕೊಂಡಿದ್ರು. ಅವಾಗ ನಮ್ಮ ಕೆಲಸ ಅಲ್ಲ. ನಾವು ಯಾರು ಬಂದ್ರೂ ನಾವು ನಮ್ಮ ದೇಶದ ನಾಗರಿಕರಂತೇಳಿ ನಾವು ಪಾಸ್ ಕೊಡೋರಿ. ನಾವು ಹಂಗೆ ಕೊಟ್ಟಿರ್ಬೋದು. ಪ್ರತಾಪ್ ಸಿಂಹ ಅವನು ದೇಶದ್ರು ಐತೇನೆ ಎದಿ ಮೇಲೆ ಬರ್ಕೊಂಡಿರ್ತಾರೆ. ಇಂಥ ಎಲ್ಲ ಹಲ್ಕ ಕೆಲಸ ಮಾಡ್ತಾರೆ. ಇದನ್ನು ಯಾರೂ ಸಮರ್ಥನೆ ಮಾಡ್ಕೋಬಾರ್ದು. ನಾವೇನು ದೇಶದ್ರು ಐತಿ ಎಲ್ಲರಿಗೂ ಎಲ್ಲ ಹೇಳ್ತಾರೆ. ರಾಹುಲ್ ಗಾಂಧಿ ಅಂತ ದೇಶದ್ರು ಹೇಳಿಕೆ ಕೊಟ್ಟರು. ನಿರುದ್ಯೋಗ ಇದರಿಂದ ಅವರು ಹಿಂಗೆ ಮಾಡ್ತಾರೆ ಅಂದ್ರೆ ಏನಾದ್ರು ಏನು ಹೇಳಿ ಕಾಮನ್ ಸೆನ್ಸ್ ಇರಬೇಕಲ್ಲ. ಇಂಥದ್ದು ಸಪೋರ್ಟ್ ಮಾಡಿದ್ರೆ ಇಂಥ ಭಯೋತ್ಪಾದಕರು ಹೆಚ್ಚಾಗಿದ್ದೆ. ಹಿಂಗೆ ಕಾಶ್ಮೀರ್ನಾಗ ಇವತ್ತು ಯಾಕೆ ಶಾಂತಿ ಐತಿ, ಯಾಕೆ ಕಲ್ಲು ಬೀಳಲಾಗ್ಯಾವು? ಇವ್ರು ಕಾಂಗ್ರೆಸ್ನವ್ರಿಂದ ಕಟ್ಟು ಕಲ್ಲು ಬೀಳ್ತಿತ್ತು, ಈಗ ಯಾಕೆ ಕಲ್ಲು ಬೀಳಲಾಗ್ಯಾವು? ಎಲ್ಲಿ ಹೋದ್ರು ಭಯೋತ್ಪಾದಕರು? ಇವ್ರ ಬೆಂಬಲ ಇತ್ತು. ಈಗ ನಮ್ಮ ಪ್ರಧಾನಮಂತ್ರಿಗಳು ಬಂದ ಮ್ಯಾಗ ಸರ್ಜಿಕಲ್ ಸ್ಟ್ರೈಕು ಇವೆಲ್ಲ ಇದು 370 ವಿಧಿ ತೆಗೆದ್ಮ್ಯಾಗ ಕಾಶ್ಮೀರದವ್ರು ಹೇಳಕತ್ತಾರೆ ರೀ, ಮೋದಿಯವ್ರು ಬಂದ ಮ್ಯಾಗ ಇಷ್ಟೆಲ್ಲ ಅಭಿವೃದ್ಧಿ ಆಗ್ಲಕ್ಕ ಡೆವಲಪ್ಮೆಂಟ್. ಮತ್ತು ನೀವು ಅದನ್ನು ನೋಡ್ಲಾರ್ದೇ ಬರೀ ಚಿಲ್ಲರ್ ರಾಜಕಾರಣ ಮುಂಜಾನೆ ಅಂತ ಕೂಡಲೇ ಒಂದು ನೀವು ಹಂಗೆ ಮಾಡ್ತೀರಿ. ಹೋಗೋಣ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹಿಡಿತೀರಿ, ಅಲ್ಲಿಂದ 14 ಬಿಜಾಪುರ ಹಿಡಿತೀರಿ, ಅಲ್ಲಿಂದ ಹೋಗಿ ಅಲ್ಲೇ ಪ್ರತಾಪ್ ಸಿಂಗ್ ಹಿಡಿತೀರಿ, ಅಲ್ಲೇ ಹೊನ್ನಾಳಿ ದಾವಣಗೆರೆ ಅವನು ಹಿಡಿತೀರಿ. ನಾನು ಅವ್ರಿಗೆ ಟಕ್ಕರ ಇವ್ರಿಗೆ ಟಕ್ಕರ ಒಳಗೊಮ್ಮೆ ಗಾರೆಡ್ಡಿ ತೊಗೋತಾರೆ, ಆಳಂದ ಪಾಟೀಲ್ ಹೊನ್ನಾಳಿಯವ್ರಿಗೂ ಸ್ಥಾನ ಸಿಕ್ಕಿದ್ರು. ಅವ್ರಿಗೇನು ರಾಷ್ಟ್ರೀಯ ಅಧ್ಯಕ್ಷ ಮಾಡ್ತಾರೆ. ರಾಜ್ಯ ಪದಾಧಿಕಾರಿಗಳು ಅವ್ರು ನೋಡ್ರಿ ಇಡೀ ಪ್ರಾಣವನ್ನೇ ಆ ಕುಟುಂಬಕ್ಕೆ ಕೊಳ್ಳಕ್ಕೆ ತಯಾರಾಗ್ಯಾರ. ಅವ್ರಿಗೇನು ಅಧಿಕಾರ ಬೇಕಾಗಿಲ್ಲ.
ಯಾವ ಕುಟುಂಬ, ಯಾರ ಕುಟುಂಬಕ್ಕೆ ಅಂತ? ನಿಮಗೆಲ್ಲ ಗೊತ್ತೈತೆ, ಯಾಕೆ ಕೇಳ್ತೀವಿ ಹೊಳ್ಳಿ ನನ್ನ ಕಡೆಯಿಂದ ಏನು ಭಾಳ ನೀವೇನಾರು ಹಂಗೆ ಕೇಳಿ ನಾನು ಹೊರಗೆ ಹಾಕಿಬಿಡ್ತಾರೆ, ನೋಟಿಸ್ ಕೊಡ್ತಾರೆ ಅಂತೇಳಿ ನಿಮ್ಗೆ ಹೇಳಿರ್ತಾರ. ಹೆಚ್ಚು ಯತ್ನಾಳ ಇದು ಮಾಡಿರಿ, ನಾವು ಅವ್ನು ಹೊರಗೆ ಹಾಕಿದ್ರೆ ನಾವು ಶಾಂತಿ ಇರ್ತೀವಿ ನಮ್ಮ ಕುಟುಂಬದವ್ರು ಅಂತ ಹೇಳಿರ್ತಾರೆ. ಇಲ್ಲ ಅವರು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್. ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್, ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ಮೊಬೈಲ್ ನಂಬರ್ 9901675156. ಯಡಿಯೂರಪ್ಪರು ನಾವು ಮಾತಾಡಕ್ಕೆ ಚಲೋ ಅಲ್ಲ 370 ಇಲ್ಲ ನನಗೆ. ಮತ್ತು ಎಷ್ಟು ಸ್ವತಂತ್ರ ಇದೆಯೋ ಅಂದ್ರೆ ಮತ್ತೆ ಕರ್ನಾಟಕದಾಗ ಯಾವ್ದನ್ನು ಹೇಳ್ರಿ. ನನಗೆ ಅವ್ರ ಮನೆ ಹೇಳೋದಲ್ಲ ಸಿದ್ದರಾಮಯ್ಯ ವಿಧಾನಸಭೆದಾಗ ಏನು ಎತ್ತ ನೋಡ್ರಿ ನಿಮ್ಮ ಪಾರ್ಟಿದು ಮಾತಾಡ್ದ ನಾ ಎಲ್ಲ ಮಾತಾಡೋದು. ಸಿದ್ದರಾಮಯ್ಯ ನಮ್ಗೆ ಆಯ್ತಿಲ್ಲ ವಾರ ಆಯ್ತಿಲ್ಲ, 1.5 ತಾಸು ನಾ ಮಾತಾಡಿದೆ ಉತ್ತರ ಕನ್ನಡ. ಇಲ್ಲಿ ಕಲ್ಯಾಣ ಕರ್ನಾಟಕದ 26,000 ಜನ ಏನು ಪೋಸ್ಟ್ ಖಾಲಿ ಅದ. ಪ್ರಿಯಾಂಕಾ ಖರ್ಗೆ ಅವರು ಅದ್ರ ಬಗ್ಗೆ ಮಾತಾಡಿ ಆ 26,000 ಜನರು ಏನು ನಿರುದ್ಯೋಗ ಯುವಕರಿಗೆ ತೊಗೊಂಡ್ರೆ ಅಷ್ಟು ಕುಟುಂಬಗಳು ಉದ್ಧಾರ ಆಗ್ತವೆ. ಹಳ್ಳಿ ಮೇಳಿ ಮೋದಿಗೆ ಬೈದ್ರೆ ಏನಾಗೋದೈತಿ, ಆಕಾಶಿಗೆ ನಾವು ಉಗುಳಿದ್ರೆ ಏನಾರು ಆಗೋದೈತಿ. ಈ ಖರ್ಗೆ ಸಾಹೇಬ್ರು ನಾವ್ಯಾಕೆ ಬೈಲಕ್ಕೆ ಹೋಗೋಣ, ಹಿರಿಯ ರಾಜಕಾರಣಿ ಅಂದ್ರೆ ಗೌರವ ಕೊಡ್ತೀವಿ ನಾವು. ಹಾಗೆಲ್ಲ ಸ್ವಲ್ಪ ಕೆಳಮಟ್ಟದ ಒಂದು ಮಾತು ಅವ್ರಿಗೆ ಹೇಳೋದಿಲ್ಲ, ಯಾಕಂದ್ರೆ ಅವರೊಬ್ಬರು ರೆಸ್ಪೆಕ್ಟೆಡ್ ನಮ್ಮ ರಾಜ್ಯದ ಒಬ್ಬ ನಾಯಕರು. ಹಾಗೆ ಮೋದಿಯವರಿಗೆ ದೇಶದ ಒಬ್ಬ ನಾಯಕ. ಎಲ್ಲರಿಗೂ ಗೌರವ ಕೊಡಬೇಕು, ಎಲ್ಲ ರೆಸ್ಪೆಕ್ಟ್ ಕೊಡಬೇಕು. ನಮ್ಮ ವಯಸ್ಸು ನೋಡಿ ನಾವು ಮಾತಾಡಬೇಕು. ಮೋದಿಯವರಿಗೆ ನಾವು ಯಾಕೆ ಮೋದಿಯವ್ರನ್ನ ಇಟ್ಟು ಹೀನಾಯವಾಗಿ ಟೀಕೆ ಮಾಡಬಾರ್ದು. ಯಾರೇ ಆಗಲಿ, ಒಂದು ಮನೆ 3 ಬಾಗಿಲಾಗ್ಯಾವ BJP ಅಂತ. 3 ಬಾಗಿಲ ನೋಡಿ, 3 ಬಾಗಿಲು ಅವ್ರದ್ದು ಎಷ್ಟು ಬಾಗಿಲು ಅದಾವ. ಸಿದ್ದರಾಮಯ್ಯದೊಂದು ಬಾಗಿಲು, DK ಶಿವಕುಮಾರ್ದೊಂದು ಬಾಗಿಲು, ಪ್ರಿಯಾಂಕಾ ಖರ್ಗೆದೊಂದು ಬಾಗಿಲು, ರಾಜಣ್ಣ ಒಂದು ಬಾಗಿಲು, G ಪರಮೇಶ್ವರದೊಂದು ಬಾಗಿಲು, ಇಲ್ಲಿ ಬಿಜಾಪುರ MP ಪಾಟೀಲ್ದೊಂದು ಬಾಗಿಲು. ಬಾಗಿಲೇ ಗಾಡಿನೇ ಇಲ್ಲ, ಎಲ್ಲ ಬಾಗಿಲೇ. ಪ್ರಿಯಾಂಕ್ ಅವ್ರದ್ದು ಏನು ಬಾಗಿಲು ತೆಗೆದ್ರು ಸರ್ ಈಗ? ಅವ್ರೇನು ಬಾಗಿಲು ತೆಗೆದ್ರು ಅಂತ? ಅವ್ರದ್ದು ಒಂದು ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂದ್ರಲ್ಲ, ಅದು ಒಂದು ಬಾಗಿಲ ಓಪನ್ ಆಯಿತು. ಈಗ ಖರ್ಗೆ ಅವ್ರು ಹೇಳೋದು, ಈಗ ಯಾರು ಪ್ರಿಯಾಂಕ್ ಖರ್ಗೆ ಹೇಳಿದ್ರು ನಾ ಮುಖ್ಯಮಂತ್ರಿ, ಅಲ್ಲಿಂದ MP ಪಾಟೀಲ್ ಹೇಳಿದ್ರು ನಾ ಮುಖ್ಯಮಂತ್ರಿ, ಪರಮೇಶ್ವರರು ಹೇಳಿದ್ರು ಯಾಕೆ ದಲಿತರಾಗ್ಬಾರ್ದು ಅವ್ರದ್ದು ಒಂದು ಬಾಗಿಲು ತೆಗಿತು. ಸಿದ್ದರಾಮಯ್ಯ ಅವ್ರದ್ದಾಯ್ತು, ಸತೀಶ್ ಜಾರಕಿಹೊಳಿ ಅವ್ರದ್ದೊಂದು ಬಾಗಿಲು. ನಮ್ಮ 3 ಬಾಗಿಲು, ಅವ್ರು 5 ಬಾಗಿಲು. ಸರ್, ಈಗ PM ಕ್ಯಾಂಡಿಡೇಟ್ ಅಂತೇಳಿ ಇಂಡಿಯಾ ಒಕ್ಕೂಟದವರು ಖರ್ಗೆ ಅವರು ಅಂತೇಳಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮದು ನೋಡ್ರಿ, ಅವ್ರಿಗೆ ಏನು ಅವ್ರ ಪಕ್ಷಕ್ಕೆ ಬಿಡ್ತೀವಿ ನಾವು. ಖರ್ಗೆ ಅವ್ರ ಬಗ್ಗೆ ಯಾಕೆ ನಾವೇ ಕೆಟ್ಟ ಮಾತಾಡೋಣ, ಒಳ್ಳೆಯದಾಗಲಿ. ಅವಾಗ ಕಾಂಗ್ರೆಸ್ಸಿನ ಒಂದು ಸುವರ್ಣ ಯುಗ ಇದ್ದಾಗ ಮಾಡಬೇಕಾಗಿತ್ತು, ಒಳ್ಳೆ ಕಾಲಿದ್ದು ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ. ಈಗ ಬರೋದೆಲ್ಲ ಗ್ಯಾರಂಟಿ ಇದು ಮಾಡ್ಲಕತ್ತಾರ. ಒಂದು ಸುಮ್ಮನೆ ದಲಿತರಲ್ಲಿ ತಪ್ಪು ಕಲ್ಪನೆ ಮಾಡ್ಲಕತ್ತಾರ. ನಿಮ್ಗೆ ಮಾಡಲಿಲ್ಲ, ಮಾಡಬೇಕಾಗಿತ್ತು, ಅವಕಾಶ ಇತ್ತಲ್ಲ ಅವ್ರಿಗೆ. ಅವಾಗಂತರೂ ಯಾರು ಈ ಚೀಟಿ ದಿಲ್ಲಿ ಚೀಟಿ ಏನು